ಸ್ಪೆಷಲ್ ಜೋಳದ ರೊಟ್ಟಿ, ಪುಂಡೆ ಪಲ್ಯ, ಚಟ್ನಿ. ಮೀಡಿಯಮ್ ಈರುಳ್ಳಿ ತಗೋಬೇಕು. ಮೀಡಿಯಮ್ ಸೈಜ್ ಈರುಳ್ಳಿ ಬೇಕು. ಈರುಳ್ಳಿ ತಗೊಂಡು ಇದೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ನಂತರ ಹಸಿಮೆಣಸಿನ್ಕಾಯಿ ಖಾರ ನೋಡ್ಕೊಂಡು, ನಿಮಗೆ ಜಾಸ್ತಿ ಖಾರ ತಿನ್ನೋದಾದರೆ ಖಾರ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ತಿನ್ನೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಜೀರಿಗೆ, ಸ್ವಲ್ಪ ಜೀರಿಗೆ. ಇದನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆನ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ನಂತರ ಇದು ಬರುತ್ತಲ್ಲ ಪುಂಡೆ ಪಲ್ಯ, ಈ ಸೊಪ್ಪು ಚೆನ್ನಾಗಿ ತೊಳೆದು ನೀಟಾಗಿ ಬಿಡಿಸಿ ಇಟ್ಕೋಬೇಕು. ನೀರಿನ ತೇವಾಂಶ ಹೋಗೋವರೆಗೂ ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೋಬೇಕು. ಚೆನ್ನಾಗಿ ಒರೆಸಿಟ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇವಾಗ ಒಂದೊಂದೇ ಬಿಸಿ ಮಾಡ್ಕೊಳೋದು ತೋರಿಸ್ತೀನಿ ನಾನು, ಆಯಿತಾ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಂತರ ಜೀರಿಗೆ, ಉಪ್ಪು, ಪುಂಡೆ ಪಲ್ಯ ಸೊಪ್ಪು ಪುಂಡೆ ಪಲ್ಯ ಸೊಪ್ಪು ಅಂತಾರೆ. ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಿ ಇದಕ್ಕೆ, ಯಾಕೆಂದರೆ ಟೊಮೆಟೊ ಹಣ್ಣು, ಹುಣಸೆಹಣ್ಣು ಏನು ಬಳಸೋದಿಲ್ಲ. ಹಾಗಾಗಿ ಸ್ವಲ್ಪ ಕೆಂಪಗಿರೋದು, ಈ ಥರ ಕೆಂಪಗಿರೋದಿದ್ರೆ ಹುಳಿ ಬರುತ್ತೆ. ಪಲ್ಯ ಈ ಥರ ಕೆಂಪು ಎಲೆ ಬಂದರೆ ಹುಳಿ ಬರುತ್ತೆ, ಅದು ತೊಗೋಬೇಕು. ಇದನ್ನೆಲ್ಲ ನೀಟಾಗಿ ಒಂದೊಂದೇ ಕಟ್ ಮಾಡಿ ಎಲ್ಲ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕಿ ಶಾಲು ಫ್ರೈ ಮಾಡ್ಕೋಬೇಕು. ಒಂದೊಂದೇ ಶಾಲು ಫ್ರೈ ಮೊದಲಿಗೆ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಬೇಕು. ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ. ತಿಂಗಳ ಇಟ್ಟರೂ ಕೆಡಲ್ಲ, ಹಾಗಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಕೆಂಪಗಾದರೂ ನಡೀತೈತಿ. ಇದಕ್ಕೆ ನೀರು ಬೆಳೆಸಲಾರ್ದಂಗೆ ಹಾಗೆ ಮಾಡೋದ್ರಿಂದ 1 ತಿಂಗಳು 2 ತಿಂಗಳು ಇಟ್ಟರೂ ಏನಾಗಲ್ಲ. ಉಪ್ಪಿನಕಾಯಿ ಥರ ವರ್ಷಾನುಗಟ್ಲೆನೂ ಇಡ್ತಾರೆ, ಒಂದು 10-15 ದಿವಸ ಏನು ಕೆಡೋದಿಲ್ಲ. ಸ್ವಲ್ಪ ಹಾಗಾಗಿ ಹಸಿ ವಾಸನೆ, ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಬೆನೆಸ್ಬೇಕು. ಇದನ್ನು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ, ಕೆಡಲ್ಲ. ಇದು ರೊಟ್ಟಿಗೆ, ಚಪಾತಿ, ಅನ್ನಕ್ಕೆ, ಮುದ್ದೆಗೂ ಎಲ್ಲದಕ್ಕೂ ಬಳಸ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ. ಪುಂಡೆ ಪಲ್ಯ ಚಟ್ನಿ ಇದು ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಬಳಸ್ತಾರೆ. ಇದನ್ನು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ. ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು, ಜಾಸ್ತಿ ಖಾರ ತಿನ್ನೋದಾದರೆ ಜಾಸ್ತಿ, ಸ್ವಲ್ಪ ಖಾರ ತಿನ್ನೋದಾದರೆ ಸ್ವಲ್ಪ ಹಾಕ್ಕೋಬೇಕು. ಹೀಗಾಗಿ ಇದಕ್ಕೆ ಪುಂಡೆ ಪಲ್ಯ ಚಟ್ನಿಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಬಳಸ್ತಾರೆ. ನಾನು ಬಳಸ್ತಾ ಇಲ್ಲ, ಯಾಕಂದರೆ 1-8 ದಿವಸ ಇಟ್ಟರೂ ಕೆಡಬಾರ್ದು ಅಂತೇಳಿ, ಹಾಗಾಗಿ ನಾನು ಬಳಸ್ತಾ ಇಲ್ಲ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ಪುಂಡೆ ಪಲ್ಯ ಹಾಕಿ ಇದನ್ನು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಬಾಡಿಸ್ಕೋಬೇಕು. ಹಿಂಗೆ ಸ್ವಲ್ಪ ಎಣ್ಣೆ ಹಾಕಿ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಸೊಪ್ಪಿದೆ ನೋಡಿ, ಎಲ್ಲ ಆಗಿ ಇಷ್ಟೇ ಆಗ್ತೈತೆ ಅಷ್ಟೇ. ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ. ಅದಕ್ಕೆ ಹುಣಸೆಹಣ್ಣು, ಟೊಮೆಟೊ ಏನು ಹಾಕಲ್ಲ. ಸೊಪ್ಪೆ ಹುಳಿ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ತಾರೆ. ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಏನು ಹಾಕೋದು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಪುಂಡೆ ಪಲ್ಯ ಚಟ್ನಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ಹಂಗೆ ಅನ್ನ ಸಾರು ಜೊತೆನೇ ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ, ಬೇರೆ ಉಪ್ಪಿನಕಾಯಿ ಎಲ್ಲ ಬಳಸ್ತಾರಲ್ಲ, ಆ ಥರ ಸೈಡ್ ಡಿಶ್ ಆಗೂ ಬಳಸ್ಕೋಬೋದು. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಎಲ್ಲದಕ್ಕೂ ಬಳಸ್ಬೋದು, ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಪುಂಡೆ ಪಲ್ಯ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಹುಳಿ ಅಂತ ಅನ್ನಿಸ್ತೈತಿ, ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ತುಂಬ ನೀಟಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೊಂಡು ಈ ಪಲ್ಯ ಹುರಿಯೋದೇ ಇದು ಲೋಳೆ ಲೋಳೆ ಇರುತ್ತೆ ಪಲ್ಯ, ಅಂಟಂಟು ಜಿಬ್ಬು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋ ರೀತಿ ಹುರಿಬೇಕು. ಇದನ್ನು ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಹುರ್ಕೊಂಡ್ರೆ ಪಲ್ಯ ಚೆನ್ನಾಗಿರುತ್ತೆ. ಜೀರಿಗೆ ಹುರ್ಕೋಬೇಕು. ಇದು ಒಂದು ಮೇನ್ ಇದಕ್ಕೆ ಜೀರಿಗೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರೊಳಗೆ. ಈ ಪುಂಡೆಪಲ್ಲಿ ಚಟ್ನಿಗೆ ಜೀರಿಗೆನೇ ಭಾಳ ಇಂಪಾರ್ಟೆಂಟ್. ಜೀರಿಗೆ ಹುರ್ಕೊಂಡಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ತಣ್ಣಗಿಡೋದು. ತಣ್ಣಗೆ ಆಗಿಬಿಟ್ಟು ನಂತರ ಮಿಕ್ಸಿ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಚಟ್ನಿ ಹುರಿದಿದ್ದೆಲ್ಲ ಇಲ್ಲೇ ಇದೆ. ಇವಾಗ ಸ್ವಲ್ಪ ತಣ್ಣಗೆ ಆಗಿಬಿಡಬೇಕು. ಇವಾಗ ಮೇನ್ ಕೋರ್ಸ್ ಅಂದರೆ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಲಾರ್ದಂಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು, ಆದರೆ ನೀರು ಬಳಸಂಗಿಲ್ಲ. ಇದಕ್ಕೆ 15 ದಿವಸ ಇಟ್ಟರೂ ಏನಾಗಲ್ಲ. ಈ ತಣ್ಣಗಾಗಿದ್ರೆ ಒಂದು ಮಿಕ್ಸಿ ಬಟ್ಲ ತೊಗೊಂಡು ಸಣ್ಣದು ಮಿಕ್ಸಿ ಬಟ್ಲದಲ್ಲಿ ಹಾಕ್ಕೋಬೇಕು. ಹಾಕಿ ನೀವು ಬೆಳ್ಳುಳ್ಳಿ ತಿನ್ನೋದಾದರೆ, ಒಬ್ಬೊಬ್ಬರು ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರಾವು ಕೀತು ಅಂತೇಳಿ ಜಾಸ್ತಿ ಜನ ತಿನ್ನೋಕೆ ಹೋಗಲ್ಲ. ಬೆಳ್ಳುಳ್ಳಿ ತಿನ್ನೋದಾದರೆ ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕಂಗಿಲ್ಲ. ಯಾಕೆ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಇಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಚಟ್ನಿ ರೆಡಿ. ಇದು ಒಂದು ದಿನದಲ್ಲೇ ಖಾಲಿ ಮಾಡ್ತೀವಿ ಅಂತಂದರೆ, ನಾವು ಜಾಸ್ತಿ ಜನ ಇದೀವಿ ಊಟ ಮಾಡ್ತೀವಿ ಖಾಲಿ ಮಾಡ್ತೀವಿ ಅಂದರೆ ಒಗ್ಗರಣೆ ಕೊಡ್ಬೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಹಿಂಗಾಗಿ ಒಗ್ಗರಣೆ ಕೊಡ್ಬೋದು. ಇಲ್ಲ ನಾವು ಒಂದು 2-3 ದಿವಸ ಇಡ್ತೀವಿ ಅಂದರೆ ಒಗ್ಗರಣೆ ಕೊಡೋದೇನು ಬೇಡ. ಇಲ್ಲಾಂದರೆ ಎಣ್ಣೆ ಐತಲ್ಲ ಸ್ಮೆಲ್ ಬಂದುಬಿಡ್ತೈತಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಜೋಳದ ರೊಟ್ಟಿ ಪುಂಡೆಪಲ್ಯ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್. ತುಂಬ ಚೆನ್ನಾಗಿರುತ್ತೆ.